ಎರಡು ರೀತಿಯ ಮಸಾಲೆ ಶೇಂಗಾ ಅಥವಾ ಕಡಲೆಕಾಯಿ ರೆಸಿಪಿನ ನೋಡೋಣ ಬನ್ನಿ. ಹಾಳು ಹರಟೆ ತಿನ್ನಬಾರ್ದು ಅಂದರೆ ಈ ರೀತಿಯ ರೆಸಿಪಿಯನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಒಂದು ಹನಿ ಎಣ್ಣೆ ಕೂಡ ಬಳಸಲಿಲ್ಲ, ಬಹಳ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಕೆಂಪು ಮಸಾಲೆ ಹಾಕಿ ಮಾಡಿರುವಂಥದ್ದು. ಅದನ್ನು ಮಾಡೋದಕ್ಕೆ 2 ಕಪ್ಪಷ್ಟು ಶೇಂಗಾ ಅಥವಾ ಕಡಲೆಕಾಯನ್ನು ಒಂದು ದಪ್ಪ ತಳದ ಬಾಣಲೆನಲ್ಲಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ಕೈ ಬಿಡದೆ ಈ ರೀತಿ ಒಳ್ಳೆ ಕಂದು ಬಣ್ಣ ಬರೋವರೆಗೆ ಹುರಿಬೇಕಾಗತ್ತೆ. ನಾನೇನು ಮಾಡ್ತೀನಿ ಅಂದರೆ ಮೊದಲಿಗೆ ದೊಡ್ಡ ಉರಿಯಲ್ಲಿ ಅದು ಸ್ವಲ್ಪ ಚಟಪಟ ಅನ್ನೋವರೆಗೆ ಹುರಿತೀನಿ. ಆ ನಂತರ ಉರಿಯನ್ನು ಕಡಿಮೆ ಮಾಡಿ ಬಣ್ಣ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಒಂದೇ ಸಮನಾಗಿ ಬರೋ ಥರ ಚೆನ್ನಾಗಿ ಹುರ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ, ಅದರಲ್ಲೇ ಅರ್ಧಂಶ ರುಚಿ ಬಂದ್ಬಿಡುತ್ತೆ. ಹುರಿದಿರುವಂತಹ ಕಡಲೆಕಾಯನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಿಟ್ಕೊಂಡು ಈ ಕಡೆ ಒಂದು ಬೌಲಲ್ಲಿ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಉಪ್ಪು, ದೊಡ್ಡ ಚಿಟಿಕೆ ಇಂಗು, ದೊಡ್ಡ ಚಿಟಿಕೆ ಅರಿಶಿನ ಹಾಗೂ ಒಂದು 1/4 ಚಮಚದಷ್ಟು ಆಮ್ಚೂರ್ ಪುಡಿ ಅಥವಾ ಮಾವಿನಕಾಯಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಮಾವಿನಕಾಯಿ ಪುಡಿ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ರಸ ಬೇಕಾದರೂ ಹಾಕ್ಕೊಳ್ಬೋದು. ಮತ್ತು ಈ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ಕೊನೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಒಂದು ದಪ್ಪ ಪೇಸ್ಟನ್ನು ಮಾಡಿಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ. ಈ ರೀತಿ ಪೇಸ್ಟನ್ನು ಮಾಡಿಕೊಂಡು ಈಗಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಅಥವಾ ಕಡಲೆಕಾಯಿ, ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡಲೆಗೂ ಮಸಾಲೆ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು. ಚಮಚದಲ್ಲೇ ಕಲಿಸಿದ್ರೆ ಸಾಕಾಗತ್ತೆ. ಆಮೇಲೆ ಇದನ್ನು ಪುನಃ ಬಾಣಲೆಗೆ ಹಾಕಿ ಹುರಿಬೇಕಾಗತ್ತೆ. ಒಂದು 2 ನಿಮಿಷ ದೊಡ್ಡ ಉರಿಯಲ್ಲಿ ಹುರಿದ್ರೆ ಸಾಕಾಗತ್ತೆ. ಎಷ್ಟು ಅಂತ ನಿಮಗೆ ಅಂದಾಜು ಹೇಳಬೇಕು ಅಂದರೆ ಹುರಿಯೋಷ್ಟೊತ್ತಿಗೆ ಮೇಲಿಂದ ಎಲ್ಲ ಒಣಗದಂಗೆ ಆಗುತ್ತೆ. ಜೊತೆಗೆ ಅದರಿಂದ ಒಂದು ಸ್ವಲ್ಪ ಮಸಾಲೆ ಪುಡಿ ಅದು ವಾಪಸ್ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಆ ಥರ ಆದರೆ ಸಾಕು ಅಂತ ಅರ್ಥ. ತುಂಬ ರುಚಿಯಾಗಿ ಬರುತ್ತೆ. 1 ಚಮಚ ಎಣ್ಣೆನೂ ಬಳಸಲಿಲ್ಲ. ನೀವು ಖಂಡಿತ ಇದನ್ನ ಟ್ರೈ ಮಾಡಲೇಬೇಕು. ಇನ್ನು 2ನೇ ರೆಸಿಪಿ, ಈ ಚಿಂತಾಮಣಿಲಿ ಒಂದು ಕಡಲೆ ಸಿಗುತ್ತೆ, ಚಿಂತಾಮಣಿ ಕಡಲೆ ಅಂತ, ತುಂಬ ರುಚಿಯಾಗಿರುತ್ತೆ, ತುಂಬ ಫೇಮಸ್ ಕೂಡ. ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ರೆಸಿಪಿಲಿ ತೋರಿಸಿರೋ ಹಾಗೆ ಕಡಲೆನ ಒಂದು 2 ಕಪ್ಪಷ್ಟು ಶೇಂಗಾನ ಚೆನ್ನಾಗಿ ಗರಿ ಆಗೋವರೆಗೆ ಹುರಿದು ಎತ್ತಿಟ್ಕೊಳ್ಬೇಕು. ಆಮೇಲೆ ಈ ಹಸಿರು ಮಸಾಲೆ ಕಡಲೆಗೆ ಒಂದು ಮಿಕ್ಸಿ ಜಾರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 7-8 ಎಲೆ ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಒಂದು 4-5 ಒಳ್ಳೆ ಖಾರ ಇರೋ ಹಸಿಮೆಣಸಿನ್ಕಾಯಿಯನ್ನು ಬಳಸಿ, ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಅರ್ಧ ನಿಂಬೆಹಣ್ಣಿನ ರಸ ಅಥವಾ ಅರ್ಧ ಚಮಚ ಮಾವಿನಕಾಯಿ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ, ಒಂದು ದೊಡ್ಡ ಚಿಟಿಕೆ ಇಂಗು, ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಹಾಗೆಯೇ ಒಂದು ಅರ್ಧ ಚಮಚದಷ್ಟು ನೆನೆಸಿರೋ ಮೆಂತ್ಯನ ಹಾಕಬೇಕು. ಮೆಂತ್ಯದ ರುಚಿ ನಿಮ್ಗಷ್ಟು ಘಮ ಇಷ್ಟ ಆಗಲ್ಲ ಅಂದರೆ ಒಂದು 1/4 ಚಮಚದಷ್ಟು ನೆನೆಸಿರೋ ಮೆಂತ್ಯ ಕಾಳನ್ನು ಹಾಕಿದ್ರೂ ಸಾಕಾಗುತ್ತೆ. ಆಮೇಲೆ ನೋಡಿ ಈ ರೀತಿ ನೀರು ಹಾಕಿ ನುಣ್ಣಗೆ ಪೇಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಹೆಚ್ಚು ನೀರು ಬೇಡ. ನಾ ಮೊದಲನೇ ರೆಸಿಪಿಲಿ ತೋರಿಸಿರೋ ಥರನೇ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ಥರದ ಒಂದು ಪೇಸ್ಟನ್ನು ಮಾಡಿಕೊಂಡು ಈಗಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಕಡಲೆಗೆ ಹಾಕಿ ಚೆನ್ನಾಗಿ ಎಲ್ಲ ಕಡಲೆಗೂ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಬೇಕಾಗತ್ತೆ. ಇದು ಸಹ ಅಷ್ಟೇ, ಎಣ್ಣೆ ಎಲ್ಲ ಏನೂ ಹಾಕಿಲ್ಲ, ಆದರೂ ತುಂಬ ರುಚಿಯಾಗಿ ಬರುತ್ತೆ. ಈ ಥರದ ಸ್ನ್ಯಾಕ್ಸ್ ಅಥವಾ ಮಸಾಲೆ ಶೇಂಗಾನ ಏನಾದರೂ ನೀವು ಮನೆಯಲ್ಲಿ ಮಾಡಿಟ್ಟಿದ್ರೆ, ಒಂದು ಡಬ್ಬದಲ್ಲಿ ಹಾಕಿಟ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಖುಷಿಯಲ್ಲಿ ತಿಂತಾರೆ. ಆರೋಗ್ಯಕ್ಕೂ ಯಾವ ರೀತಿಯ ಸಮಸ್ಯೆನೂ ಆಗೋದಿಲ್ಲ. ಆಗಲೇ ತೋರಿಸಿದ್ನಲ್ಲ ಅದೇ ರೀತಿ ಈ ರೀತಿ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಅದ್ರದ್ದು ಮಸಾಲೆ ಎಲ್ಲ ಬಿಡೋವರೆಗೆ ಹುರಿಬೇಕಾಗತ್ತೆ. ಇದು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗತ್ತೆ, ಯಾಕಂದರೆ ಹಸಿ ಮೆಂತ್ಯ ಎಲ್ಲ ಹಾಕಿದ್ದೀವಲ್ಲ, ಸೊಪ್ಪೆಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಮೆಂತ್ಯ ಹಾಕಿರೋದ್ರಿಂದ ಇದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ರೀತಿ ಕಡಲೆನಲ್ಲಿ. ಮೇಲಿಂದ ಎಲ್ಲ ಒಣಗ್ದಂಗೆ ಆಗಬೇಕು, ಮತ್ತು ಸ್ವಲ್ಪ ಗರಿ ಥರ ನಿಮಗೆ ಶಬ್ದನೂ ಬರುತ್ತೆ, ಫೀಲ್ ಆಗುತ್ತೆ. ಅಷ್ಟಾಗೋವರೆಗೆ ಹುರಿದ್ರೆ ಸಾಕು. 2 ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.